ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ದಾರೆ. ರಾಜೀನಾಮೆಯ ಬೆನ್ನಲ್ಲೇ ಟ್ವಿಟರ್ನಲ್ಲಿ ಬಯೋ ಬದಲಾವಣೆಯನ್ನ ಮಾಡಿದ್ದಾರೆ. ಬಯೋದಿಂದ ಶಿಕ್ಷಣ ಸಚಿವ ಒಂದು ಪದಕ್ಕೆ ಗೇಟ್ ಪಾಸ್ ಅನ್ನ ನೀಡಿದ್ದಾರೆ. ಕೇಂದ್ರ ಸಚಿವ ಸ್ಥಾನಕ್ಕೆ ಈಗ ಕೊನೆಗೂ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ದಾರೆ. ರಾಜೀನಾಮೆಯ ಬೆನ್ನಲ್ಲೇ ಟ್ವಿಟರ್ನಲ್ಲಿ ಬಯೋ ಚೇಂಜ್ ಮಾಡಿದ್ದಾರೆ. ಬಯೋದಿಂದ ಶಿಕ್ಷಣ ಸಚಿವ ಪದಕ್ಕೆ ಗೇಟ್ ಪಾಸ್ ನೀಡಲಾಗಿದೆ. ಈಗ ಸಂಬಲ್ಪುರ ಸಂಸದ ಎಂದು ಈಗ ಪ್ರಧಾನ್ ಬರೆದುಕೊಂಡಿರುವಂಥದ್ದು ಧರ್ಮೇಂದ್ರ ಪ್ರಧಾನ್. ರಾಜೀನಾಮೆಯ ಬೆನ್ನಲ್ಲೇ ಟ್ವಿಟರ್ ಬಯೋ ಬದಲಾವಣೆಯನ್ನ ಮಾಡಿಕೊಂಡಿದ್ದಾರೆ. ಟ್ವಿಟರ್ನಲ್ಲಿ ಶಿಕ್ಷಣ ಸಚಿವ ಅಂತ ಬಯೋ ಇತ್ತು ಅವರದು. ಇದೀಗ ನೋಡಿ, ಸಚಿವ ಸ್ಥಾನಕ್ಕೆ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದಂತಹ ಬೆನ್ನಲ್ಲೇ ಈಗ ಟ್ವಿಟರ್ನಲ್ಲಿ ಏನು ಬಯೋನಲ್ಲಿ ಶಿಕ್ಷಣ ಸಚಿವ ಅಂತ ಪದ ಬಳಕೆ ಆಗಿತ್ತು, ಅದಕ್ಕೆ ಗೇಟ್ ಪಾಸ್ ನೀಡಲಾಗಿದೆ. ಅದನ್ನ ತೆಗೆದುಹಾಕಲಾಗಿದೆ. ಸಂಬಲ್ಪುರ ಸಂಸದ ಅಂತ ಹೇಳಿ ಈಗ ಪ್ರಧಾನ್ ಬಯೋನಲ್ಲಿ ಬರೆದುಕೊಂಡಿದ್ದಾರೆ. ರಾಜೀನಾಮೆಯ ಬೆನ್ನಲ್ಲೇ ಟ್ವಿಟರ್ನ ಬಯೋ ಬದಲಾವಣೆಯನ್ನ ಮಾಡಿಕೊಂಡಿದ್ದಾರೆ. ಏನು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಸಾಕಷ್ಟು ಒತ್ತಾಯ ಕೇಳಿಬಂದಿತ್ತು. ಏನು ದೇಶಾದ್ಯಂತ ಪ್ರತಿಭಟನೆಗಳಾಯಿತು. ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ರು. ನೀಟ್ ಪರೀಕ್ಷೆ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಸಿಜೆಪಿ ಪಟ್ಟು ಹಿಡಿದಿತ್ತು. ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರ ಹಾಕಿದ್ರು. ಕೊನೆಗೂ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ದಾರೆ. ರಾಜೀನಾಮೆಯನ್ನ ನೀಡಿ ಈಗ ಟ್ವಿಟರ್ನಲ್ಲಿ ಏನು ಶಿಕ್ಷಣ ಸಚಿವ ಅಂತ ಅವರು ಬಯೋ ಹಾಕೊಂಡಿದ್ರು, ಆ ಬಯೋವನ್ನು ಬದಲಾವಣೆ ಮಾಡಿದ್ದಾರೆ. ಶಿಕ್ಷಣ ಸಚಿವ ಅನ್ನೋ ಪದಕ್ಕೆ ಗೇಟ್ ಪಾಸ್ ನೀಡಿದ್ದಾರೆ. ಈಗ ರಾಜೀನಾಮೆಯ ಬೆನ್ನಲ್ಲೇ ಟ್ವಿಟರ್ನ ಒಂದು ಬಯೋ ಲೈನ್ ಅನ್ನ ಬದಲಾವಣೆ ಮಾಡಿಕೊಂಡಿದ್ದಾರೆ. ಬಯೋದಿಂದ ಶಿಕ್ಷಣ ಸಚಿವ ಪದಕ್ಕೆ ಗೇಟ್ ಪಾಸ್ ಅನ್ನ ನೀಡಿದ್ದಾರೆ. ಬಯೋನಲ್ಲಿ ಟ್ವಿಟರ್ನ ಬಯೋನಲ್ಲಿ ಏನಂತ ಹಾಕಿದ್ರು, ಶಿಕ್ಷಣ ಸಚಿವ ಅಂತ ಹಾಕೊಂಡಿದ್ರು. ಈಗ ಅದಕ್ಕೆ ಗೇಟ್ ಪಾಸ್ ನೀಡಲಾಗಿದೆ. ರಾಜೀನಾಮೆಯ ಬೆನ್ನಲ್ಲೇ ಈಗ ಟ್ವಿಟರ್ನ ಬಯೋ ಬದಲಾವಣೆಯನ್ನ ಮಾಡಿಕೊಂಡಿದ್ದಾರೆ. ಅಂದರೆ ಶಿಕ್ಷಣ ಸಚಿವ ಅಂತ ಏನಿತ್ತು ಬಯೋನಲ್ಲಿ ಹಾಕ್ಕೊಂಡಿದ್ರು, ಅದನ್ನು ತೆಗೆದು ಹಾಕಿ ಈಗ ರಾಜೀನಾಮೆ ನೀಡಿದಂತಹ ಬೆನ್ನಲ್ಲೇ ಅವರು ಬಯೋಯಿಂದ ಬದಲಾವಣೆ ಮಾಡಿಕೊಂಡಿದ್ದಾರೆ. ಶಿಕ್ಷಣ ಸಚಿವ ಪದಕ್ಕೆ ಗೇಟ್ ಪಾಸ್ ಅನ್ನ ನೀಡಿದ್ದಾರೆ. ಸಂಬಲ್ಪುರ ಸಂಸದ ಅಂತ ಹೇಳಿ ಈಗ ಬರೆದುಕೊಂಡಿದ್ದಾರೆ. ಶಿಕ್ಷಣ ಸಚಿವ ಅನ್ನೋದನ್ನ ತೆಗೆದು ಸಂಬಲ್ಪುರ ಸಂಸದ ಅಂತ ಹೇಳಿ ಈಗ ಬಯೋನಲ್ಲಿ ಬರೆದುಕೊಂಡಿದ್ದಾರೆ. ನೋಡಿ, ನೀಟು ಪರೀಕ್ಷಾ ಪ್ರಶ್ನಾ ಪತ್ರಿಕೆ ಸೋರಿಕೆ ವಿಚಾರವಾಗಿ ಏನು ಗಲಾಟೆಗಳಾಗ್ತಾ ಇತ್ತು, ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡ್ತಾ ಇದ್ರು. ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ನೀಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಪ್ರತಿಭಟನೆಗಳಾಯಿತು. ಜಂತರ್ ಮಂತರ್ನಲ್ಲಿ ತೀವ್ರ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಸಿಜೆಪಿ ಈಗ ಸುಳಿವನ್ನು ನೀಡಿತು. ಈಗ ಏನು ರಾತ್ರೋರಾತ್ರಿ ಕೇಂದ್ರ ಮಟ್ಟದಲ್ಲಿ ಸಭೆಗಳಾಗಿದೆ. ಸಭೆಯ ನಂತರವಾಗಿ ಈಗ ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ನೀಡಿದ್ದಾರೆ. ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನೀಡಿದ್ದಾರೆ. ರಾಜೀನಾಮೆ ನೀಡಿದಂತಹ ಬೆನ್ನಲ್ಲೇ ಟ್ವಿಟರ್ನಲ್ಲಿ ಬಯೋ ಬದಲಾವಣೆ ಮಾಡಿಕೊಂಡಿದ್ದಾರೆ. ಬಯೋನಲ್ಲಿ ಶಿಕ್ಷಣ ಸಚಿವ ಅಂತ ಇತ್ತು, ಆ ಪದವನ್ನು ತೆಗೆದುಹಾಕಿ ಈಗ ರಾಜೀನಾಮೆ ನೀಡಿದಂತಹ ಬೆನ್ನಲ್ಲೇ ತೆಗೆದುಹಾಕಿ ಸಂಸದ ಅಂತ ಹೇಳಿ ಹಾಕ್ಕೊಂಡಿದ್ದಾರೆ. ಸಂಬಲ್ಪುರ ಸಂಸದ ಅಂತ ಹೇಳಿ ಮಾತ್ರ ಈಗ ಹಾಕ್ಕೊಂಡಿರುವಂಥದ್ದು. ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ. ಅಂದರೆ ಅಲ್ಲಿ ಏನು ಶಿಕ್ಷಣ ಸಚಿವ ಅಂತ ಏನು ಬಯೋನಲ್ಲಿ ಹಾಕ್ಕೊಂಡಿದ್ರು, ಅದನ್ನು ತೆಗೆದು ಹಾಕಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಏನು ಪ್ರಶಹನ ಹೇಗಿತ್ತು ಗೊತ್ತಾ? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಇದು ರಾಜೀನಾಮೆ ಪಡೆದಿದ್ದಲ್ಲ, ರಾಜೀನಾಮೆ ಕೊಟ್ಟಿದ್ದು. ನಾನೇ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಪ್ರಧಾನ್ ನೀಡಿದ್ದಾರೆ. ಇದು ಧರ್ಮೇಂದ್ರ ಪ್ರಧಾನ್ ವೈಯಕ್ತಿಕ ನಿರ್ಧಾರ. ಅಂದ್ರೆ ರಾಜೀನಾಮೆಯನ್ನು ಅವರು ಪಡೆದಿದ್ದಲ್ಲ, ನಾನೇ ಕೊಟ್ಟಿದ್ದು. ಪ್ರಧಾನರಿಂದ ವೈಯಕ್ತಿಕವಾಗಿ ರಾಜೀನಾಮೆಯ ನಿರ್ಧಾರವನ್ನ ಮಾಡಲಾಯಿತು. ಧರ್ಮೇಂದ್ರ ಪ್ರಧಾನ್ ಮೇಲೆ ಯಾರ ಒತ್ತಡವೂ ಕೂಡ ಇರಲಿಲ್ಲ. ನೋಡಿ, ರಾಜೀನಾಮೆಯನ್ನ ಪಡೆದುಕೊಂಡಿದ್ದಲ್ಲ, ರಾಜೀನಾಮೆಯನ್ನ ಕೊಟ್ಟಿದ್ದು. ಈ ರೀತಿ ಈಗ ಧರ್ಮೇಂದ್ರ ಪ್ರಧಾನ್ ಹೇಳಿರುವಂಥದ್ದು, ಅಂದ್ರೆ ರಾಜೀನಾಮೆಯನ್ನ ಕೊಡುವಂತ ಇಲ್ಲಿ ನಮಗೆ ಯಾರೂ ಹೇಳಿರಲಿಲ್ಲ, ನಾನೇ ರಾಜೀನಾಮೆಯನ್ನ ಕೊಟ್ಟಿದ್ದೇನೆ ಅಂತ. ನಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಗ್ಗೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ರಾಜೀನಾಮೆಯನ್ನ ಪಡೆದಿದ್ದಲ್ಲ, ರಾಜೀನಾಮೆಯನ್ನ ಕೊಟ್ಟಿದ್ದು. ನಾನೇ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಧರ್ಮೇಂದ್ರ ಪ್ರಧಾನ್ ಹೇಳಿರುವಂಥದ್ದು.
ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಧರ್ಮೇಂದ್ರ ಪ್ರಧಾನ್ ಕೊಟ್ಟಿರುವಂಥದ್ದು. ಏನೋ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಸಾಕಷ್ಟು ಒತ್ತಾಯ ಇತ್ತು, ಹೋರಾಟಗಳನ್ನು ಮಾಡಲಾಗ್ತಾ ಇತ್ತು. ಆದರೆ ಈಗ ರಾಜೀನಾಮೆಯನ್ನ ಪಡೆದುಕೊಂಡಿದ್ದಲ್ಲ, ಸರ್ಕಾರದಿಂದ ಪಡೆದಿರೋದಲ್ಲ, ನಾನೇ ರಾಜೀನಾಮೆಯನ್ನ ಕೊಟ್ಟಿದ್ದೀನಿ, ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಟ್ಟಿದ್ದೀನಿ ಅಂತ ಧರ್ಮೇಂದ್ರ ಪ್ರಧಾನ್ ತಿಳಿಸಿರುವಂಥದ್ದು. ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಮೇಲೆ ಯಾರೂ ಕೂಡ ಒತ್ತಡವನ್ನ ಹಾಕಿರಲಿಲ್ಲ, ಯಾವ ಒತ್ತಡವೂ ಇರಲಿಲ್ಲ, ನಾನೇ ರಾಜೀನಾಮೆಯನ್ನ ಕೊಟ್ಟಿದ್ದೀನಿ ಅಂತ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ತಿಳಿಸಿರುವಂಥದ್ದು. ನೀಟ್ ಪರೀಕ್ಷಾ ವಿಚಾರ, ಪ್ರಶ್ನಾಪತ್ರಿಕೆ ವಿಚಾರವಾಗಿ ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆಗೆ ವಿದ್ಯಾರ್ಥಿಗಳು ಪಟ್ಟು ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ರು. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನೀಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹೆಚ್ಚಾಗಿತ್ತು. ಆದರೆ ಇಲ್ಲಿ ಏನು ಹೇಳ್ತಿರೋದು ಅಂದರೆ ಸರ್ಕಾರದಿಂದ ಯಾವುದೇ ಒತ್ತಡ ಇರಲಿಲ್ಲ, ಯಾರೂ ಒತ್ತಾಯ ಮಾಡಿರಲಿಲ್ಲ. ನೈತಿಕ ಹೊಣೆ ಹೊತ್ತು ನಾನೇ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ, ಇದು ರಾಜೀನಾಮೆಯನ್ನು ಪಡೆದಿದ್ದಲ್ಲ, ನಾನೇ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ, ವೈಯಕ್ತಿಕವಾಗಿ ರಾಜೀನಾಮೆಯನ್ನು ನೀಡಲು ನಿರ್ಧಾರವನ್ನು ನಾನು ಮಾಡಿಕೊಂಡಿದ್ದೀನಿ ಅಂತ ಧರ್ಮೇಂದ್ರ ಪ್ರಧಾನ್ ಈಗ ತಿಳಿಸಿದ್ದಾರೆ. ನೋಡಿ, ನೀಟ್ ಪರೀಕ್ಷೆ ಪ್ರಶ್ನಾಪತ್ರಿಕೆ ಸೋರಿಕೆಯಲ್ಲಿ ಏನು ಅಕ್ರಮ ಆಯಿತು, ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಯಿತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಸಿಜೆಪಿ ಅಂದರೆ ಯೂತ್ಸ್ ಹೋರಾಟವನ್ನು ಮಾಡಿತು. ಜಂತರ್ ಮಂತರ್ನಲ್ಲಿ ಸತತ ಹೋರಾಟವನ್ನು ಮಾಡಿ ಕೊನೆಗೂ ಕೂಡ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನೀಡಿದ್ದಾರೆ. ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಒತ್ತಡ ಬಂತು, ಹೋರಾಟಗಳಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋವನ್ನು ಕೂಡ ಮಾಡಿದರು, 2 ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಕೂಡ ಮಾಡಿದರು. ಅಂದರೆ ಏನು ಅಕ್ರಮ ನಡೆದಿದೆ ಅದಕ್ಕೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದರು. ಆದರೆ ಇಲ್ಲಿ ರಾಜೀನಾಮೆ ವಿಚಾರವಾಗಿ ಯಾವುದೇ ರೀತಿಯ ಮಾತನಾಡಿರಲಿಲ್ಲ ನರೇಂದ್ರ ಮೋದಿ ಅವರು. ಇದೀಗ ಧರ್ಮೇಂದ್ರ ಪ್ರಧಾನ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ನೀಡಿದ್ದಾರೆ.